ಒಂದು ಕಡೆ ನ್ಯೂಯಾರ್ಕ್ನ ಹೀರೋ ಸ್ಪೈಡರ್ ಮ್ಯಾನ್, ಇನ್ನೊಂದು ಕಡೆ ಕ್ರಿಪ್ಟಾನ್ನ ಮಗಳು ಸೂಪರ್ ಗರ್ಲ್. ಒಂದು ಅಜ್ಞಾತ ಏಲಿಯನ್ ತಂತ್ರಜ್ಞಾನದಿಂದ ಇಬ್ಬರ ನಾಡುಗಳು ಅಪಾಯದಲ್ಲಿದ್ದಾಗ ಈ ಇಬ್ಬರೂ ಸೂಪರ್ ಹೀರೋಗಳು ಮೊದಲ ಬಾರಿಗೆ ಭೇಟಿಯಾದರು. ಅಲ್ಲಿಂದ ಆರಂಭವಾಯಿತು ಒಂದು ಹೊಸ ಕತೆ. ಮಿತ್ರತೆ, ಸಮೀಪತೆ ಮತ್ತು ಒಂದು ಬಲಿಷ್ಠ ಸಂಬಂಧ. ಆದರೆ ಕತೆಗೆ ಬಂತು ಬಿರುಕು. ಸ್ಪೈಡರ್ ಮ್ಯಾನ್ನ ಪುರಾತನ ಶತ್ರು ವೆನಮ್ ಹಿಂದಿರುಗಿದನು. ಈ ಬಾರಿ ಹೊಸ ಏಲಿಯನ್ ಸಿಂಬಯೋಟ್ ಜೊತೆ ಬಹುಪಟ್ಟು ಶಕ್ತಿಶಾಲಿಯಾಗಿದ್ದನು. ಅವನಿಗೆ ಗೊತ್ತಾಯಿತು ಸೂಪರ್ ಗರ್ಲ್ ಈಗ ಸ್ಪೈಡರ್ ಮ್ಯಾನ್ನ ಬಲಹೀನತೆ. ಆಗ ಶುರುವಾಯಿತು ಪ್ರೇಮವನ್ನು ನಾಶ ಮಾಡುವ ಕಿತಾಪಾತಿ. ವೆನಮ್ ಸೂಪರ್ ಗರ್ಲ್ ರೂಪ ತೆಗೆದುಕೊಂಡನು. ಸ್ಪೈಡರ್ ಮ್ಯಾನ್ ತನ್ನ ಪ್ರೀತಿಯಲ್ಲಿ ಮೋಸ ಹೋಗಿ ದೊಡ್ಡ ತಪ್ಪು ಮಾಡಿದನು. ಅವಳು ಎನ್ನುವ ಭ್ರಮೆಯಲ್ಲಿ ಅವನು ವಿಷ ಇಂಜೆಕ್ಟ್ ಮಾಡಿದನು. ಎಲ್ಲವೂ ತಕ್ಷಣವೇ ತಲೆಕೇಳಿಬಿತ್ತು. ಸೂಪರ್ ಗರ್ಲ್ ತಪ್ಪು ತನ್ನದೆಂದು ಭಾವಿಸಿದಳು. ಅವರ ನಡುವಿನ ಪ್ರೇಮದ ಗೋಡೆ ಬಿರುಕು ತೋರಿಸಲು ಆರಂಭವಾಯಿತು. ಆದರೂ ಸೂಪರ್ ಗರ್ಲ್ ಸೋಲಲಿಲ್ಲ. ಅವಳು ಅರಿತುಕೊಂಡಳು ಸತ್ಯವೇ ಬೇರೆಯದೇ. ಅವಳು ತಲುಪಿದಳು ವೆನಮ್ನ ನಿಜವಾದ ಅಡಗು ಸ್ಥಳಕ್ಕೆ. ಅಲ್ಲಿದೆ ಸ್ಪೈಡರ್ ಮ್ಯಾನ್ ಬಂದಿಯಾಗಿರುವನು. ಇದೀಗ ಇಬ್ಬರೂ ಒಟ್ಟಾಗಿ ಎದುರಿಸುತ್ತಿದ್ದಾರೆ ಒಂದು ರಾಕ್ಷಸ ಏಲಿಯನ್ ಹೈಬ್ರಿಡ್. ವೆನಮ್ ಕೊನೆಯ ಬಾರಿ ಹಲ್ಲೆ ಮಾಡುತ್ತಾನೆ ಸೂಪರ್ ಗರ್ಲ್ನ ಹತ್ಯೆಗೆ. ಆದರೆ ಆಗ ಬಿರುಗಾಳಿಯಂತೆ ಮರಳುತ್ತಾನೆ ಸ್ಪೈಡರ್ ಮ್ಯಾನ್ ವಿಷದಿಂದ ಮುಕ್ತನಾಗಿ. ಇಬ್ಬರೂ ಸೇರಿ ವೆನಮ್ನ ವಿರುದ್ಧ ಹೋರಾಡುತ್ತಾರೆ. ಅವನನ್ನು ಒಂದು ಬಾಹ್ಯಾಕಾಶ ಕ್ಯಾಪ್ಸೂಲ್ನಲ್ಲಿ ಹಿಡಿದು ಬ್ರಹ್ಮಾಂಡದ ಅತಿದೂರದ ತುದಿಗೆ ಕಳುಹಿಸುತ್ತಾರೆ. ಆದರೆ ಕಥೆ ಇತ್ತಿನಿಂದ ಮಾತ್ರ ಆರಂಭವಾಗುತ್ತದೆ. ವೆನಮ್ನ ಸಿಂಬಯೋಟ್ನ ಒಂದು ತುಣುಕು ಇನ್ನೂ ಜೀವಂತವಾಗಿದೆ ಸ್ಪೈಡರ್ ಮ್ಯಾನ್ನೊಳಗೆ. ಈಗ ಆತನೇ ತನ್ನ ಪ್ರೇಮಿಗೆ ಅಪಾಯವೇ? ನೀವು ನೋಡಲು ಇಚ್ಛಿಸುತ್ತೀರಾ ಕಥೆಯ ಮುಂದಿನ ಅಧ್ಯಾಯ? ಪ್ರೇಮ ಸ್ಪೈಡರ್ ಮ್ಯಾನ್ ಅನ್ನು ಕಾಪಾಡುತ್ತಾ? ಕಾಮೆಂಟ್ ಮಾಡಿ ಟೀಮ್ ಸೂಪರ್ ಗರ್ಲ್ ಅಥವಾ ವೆನಮ್ ಇನ್ಸೈಡ್ ಸ್ಪೈಡೇ. ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರೆತರೆ ಅಲ್ಲವೋ? ಇನ್ನು ಇಂತಹ ಕಥೆಗಾಗಿ